ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 4 ಎಕರೆ ರೆಡಿ ಫಾರ್ಮ್ ತೋರಿಸ್ತಾರೆ. ಇದು ಮೈಸೂರು ಸಿಟಿ ಸೆಂಟ್ರಿಂದ 38 ಕಿಲೋಮೀಟರ್ ಡಿಸ್ಟೆನ್ಸ್. ಈ ಥರ ಹೈವೇಗೆ ಜಸ್ಟ್ ಬಿಹೈಂಡ್. ಲೊಕೇಶನ್ ಎಲ್ಲ ಚೆನ್ನಾಗಿದೆ, ಟಾರ್ ರೋಡ್ ಇದೆ ನೋಡಿ. ಇದು ಫ್ರಂಟ್ ಪೋರ್ಷನ್. ಇದು 4 ಎಕರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಲ್ಲ ಥರದ್ದು ಅಸಾರ್ಟೆಡ್ ಟ್ರೀಸ್ ಹಾಕಿದ್ದಾರೆ. ಸುಮಾರು ಒಂದು 15 ವೆರೈಟೀಸ್ ಆದರೂ ಹಾಕಿದ್ದಾರೆ. ಇದರಲ್ಲಿ ಪರ್ಮನೆಂಟ್ ಒಂದು RCC ಮನೆ ಒಂದು ಮಾಡಿಲ್ಲ ನೋಡಿ. ಈ ಥರ ಮನೆಗಳೆಲ್ಲ ಮಾಡ್ಕೊಂಡಿದ್ದಾರೆ. 2-3 ಇದು ಮಾಡಿದ್ದಾರೆ. ಇದು ಕಾಣ್ತಾ ಇರೋದು ಕೌ ಶೆಡ್. ಇದು ಒಂದು 6ರಿಂದ 7 ಹಸು ಸಾಕಷ್ಟು ಕೆಪಾಸಿಟಿ ಇದೆ ಇದರಲ್ಲಿ. ಒಂದು 6-7 ಹಸುನೂ ಸಾಕಿದ್ದಾರೆ. ಇದರದ್ದು ಬೆಲೆ ಹೇಳ್ತಾರೆ 5 ಕೋಟಿ. ಇಲ್ಲಿ ಮೇನ್ ಹೈವೇ, ಈಗ ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಮೇನ್ ಹೈವೇಗೆ 1.5 ಕೋಟಿಯಿಂದ 1.70 ತನಕ ನಡೀತಾ ಇದೆ. ಖಾಲಿ ಜಾಗ ಅದರಲ್ಲಿ ಜಸ್ಟ್ ಹಿಂದ್ಗಡೆನೇ ಈ ಥರ ಡೆವಲಪ್ ಮಾಡಿರೋದು. ಫುಲ್ಲಿ ಬೌಂಡ್ರಿ ಫೆನ್ಸ್ ಇದೆ ನೋಡಿ. ಇದು ಮಾವು, ಹಿಂದ್ಗಡೆ ಇರೋ ಸಪೋಟ, ಇನ್ನೂ ಸುಮಾರು ವೆರೈಟೀಸ್ ಹಾಕಿದ್ದಾರೆ. ಆಮೇಲೆ ಜಪಾನಲ್ಲಿ ಬೆಳೀತಿದ್ದಲ್ಲ ಆ ಥರದ್ದು ಒಂದು ಮಾವಿನ ಮರಗಳು ಹಾಕಿದ್ದಾರೆ. 50% ಆ ಥರದ ವೆರೈಟೀಸ್ ಇರೋದಂತೆ. ಅಲ್ಲಿ kg 20,000 ರೂಪಾಯಿ ಅಂತೆ ಅದು ಜಪಾನಲ್ಲಿ. ಆ ಥರದ್ದು ಹಾಕಿದ್ದಾರೆ ನೋಡಿ. ಇದು ಕೌಡಂಕ್, ಈ ದನದ ಗೊಬ್ಬರ ಇದೆಲ್ಲ ಇದಕ್ಕೋಸ್ಕರ ಹಸುಗಳು ಸಾಕ್ಕೊಂಡಿರೋದು ಇವರು. ಒಂದು 6ರಿಂದ 7 ಅಷ್ಟು ಜರ್ಸಿ ಹೆಚ್ ಎಫ್ ಹಸುಗಳು ಸಾಕಿದ್ದಾರೆ ನೋಡಿ. ಸಪೋಟ ಈ ಥರ ನಾಟಿ ಸಪೋಟಗಳು. ಇದು ಆ ಗೊಬ್ಬರ ಎಲ್ಲ ಇದಕ್ಕೇ ಯೂಸ್ ಮಾಡೋದು ಇವರು, ಹೊರಗಡೆ ಯಾರಿಗೂ ಕೊಡೋಕ್ಕಿಲ್ಲ. ಇವರಲ್ಲ ನೋಡಿ, ವಾಟರ್ ಆಪಲ್ ಕಾಣ್ತೈತೆ ನೋಡಿ. ವಾಟರ್ ಆಪಲ್ ನೋಡಿ. ಇದೇ ಹಸುಗಳು HF ಅಂತೆ. ಒಂದೊಂದು ಹಸು 10 ಲೀಟ್ರ್ ತನಕನೂ ಕೊಡ್ತಿದೆ ಅಂತೆ. ಫುಲ್ ಬೌಂಡ್ರಿಯಲ್ಲಿ ಟೀಕ್, ಕೋಕೋನಟ್ ಇದೆಲ್ಲ ಸುಮಾರು ಹಾಕಿದ್ದಾರೆ. ಮಧ್ಯದಲ್ಲಿ ಹಣ್ಣಿನ ಗಿಡಗಳು ಜಾಸ್ತಿ ಹಾಕಿದ್ದಾರೆ. ದಾಳಂಬಿ ಮತ್ತು ಮೋಸಂಬಿ, ಮಾವು, ಚಿಕ್ಕು ಇದೆಲ್ಲ ಈ ಥರದ್ದು ಆಸಾಡೆಡ್ ಹಾಕಿದ್ದಾರೆ. ಚಕೋತ ಹಣ್ಣು ಇರ್ಬೋದು ಇದು. ಆಮೇಲೆ ಕೆಮ್ಮಣ್ಣು, 2 ಬೋರ್ವೆಲ್ ಇದೆ. ಎರಡರಲ್ಲೂ 3 ಇಂಚ್ ನೀರು ಬರ್ತಾಯಿದೆ ನೋಡಿ. ಇದು ಹಲಸಿನಣ್ಣು, ಮಾವು, ಇದು ಕ್ಯಾಶು ಗಿಡ. ಇದು ನೋಡಿ ಸೀಬೆ. ಇದು ಸೀಬೆ ದೊಡ್ಡದು ಇದೆ, ಚಿಕ್ಕದು ಇದೆ ನೋಡಿ. ಇದು ಚಿಕ್ಕದು, ಇದರಲ್ಲೇ ನೋಡಿ ಯಾವ ಥರ ಬೆಳೀತಾ ಇದೆ ನೋಡಿ. ಇಷ್ಟು ದಪ್ಪ ಆಗ್ತಾಯಿದೆ ಸೀಬೆ. ಕ್ಲಿಯರ್ ಟೈಟ್ಲ್ ಇದೆ. ಅಫಿಷಿಯಲ್ಸ್ ಈ ರೈತರದ್ದು ಸಮಸ್ಯೆ ಇರುತ್ತಲ್ಲ, ಇವತ್ತು ಕೊಡ್ತೀನಿ ಅಂತ ನಾಳೆ ಕೊಡೋಕ್ಕಿಲ್ಲ ಅಂತಾರಲ್ಲ, ಆ ಥರ ಜನ ಅಂತೂ ಇಲ್ಲ. ಕ್ಲಿಯರ್ ಟೈಟಲ್ ಮಾಡಿಕೊಂಡು ಮಾಡಿರೋದು. ಇವರೇ ಖಾಲಿ ಜಮೀನು ತೊಗೊಂಡು ಬೆಳೆಸಿರೋದು ಇವರು ನೋಡಿ. ಕಾರು ಹೋಗೋಕ್ಕೆ ಬರೋಕ್ಕೆ ಒಂದು ರಸ್ತೆ ಥರ ಮಾಡ್ಕೊಂಡಿದ್ದಾರೆ. ಸೈಡಲ್ಲಿ ಗಿಡ ಮರ ಎಲ್ಲ ಹಾಕಿದ್ದಾರೆ. ನೋಡು, ಎಳ್ನೀರು ತೆಂಗು ಏನಾರ ಕೀಳಬೇಕಂದ್ರೆ ಏಣಿ ಹಾಕ್ಕೊಂಡೇ
ಕಟ್ ಮಾಡ್ತಾಯಿದ್ದಾರೆ ಇವರು. ಜಾಸ್ತಿ ಇದ್ದಾಗ ಮೇಲ್ಗಡೆ ಹತ್ತಿ ಕೆಲಸದವ್ರು ಮಾಡ್ತಾರೆ, ಬಟ್ ಇವ್ರಿಗೆ ನೆಸೆಸಿಟಿ ಇದ್ದಾರೆ, ಯಾರಾದರೂ ಬರ್ತಾರೆ ಗೆಸ್ಟ್ ಅವರೆಲ್ಲ, ಅವ್ರಿಗೆ ಬೇಕು ಅಂದರೆ ಈ ಥರ ಏಣಿ ಇಟ್ಕೊಂಡಿದ್ದಾರೆ. ಜನರಲ್ ಕ್ಯಾಟಗಿರಿ ಬಂದಿದ್ದ ದಿನವೇ ರಿಜಿಸ್ಟರ್ ಆಗುತ್ತೆ, ಆ ಥರ ಇದೆ ಡಾಕ್ಯುಮೆಂಟು. ನೋಡಿ, ಇದು ಹುಲ್ಲೆಲ್ಲ ಬೆಳೆಸಿರೋದು ಹಸುಗೋಸ್ಕರನೇ ಬೆಳೆಸ್ತಾರೆ. ಅದು ಕೋಳಿ, ಬಾತುಕೋಳಿ ಇದೆಲ್ಲ ಸಾಕ್ಕೊಂಡಿದ್ದಾರೆ. ನೀವು ಗೊಬ್ಬರ ಇಲ್ಲ ಆದರೆ ಅದಕ್ಕೂ ಗೊಬ್ಬರ ಹಾಕಿ ಬೆಳೆಸೋದಂತೆ. ಯೂರಿಯಾ ಅಂತೂ ಯೂಸೇ ಮಾಡಿಲ್ವಂತೆ ಇನ್ನೂವರೆಗೂ. $5 ಕೋಟಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. 4 ಎಕರೆ ಇದೆ, ಜಸ್ಟ್ ನಿಯರ್ ಟು ಹೈವೇ. ನೋಡಿ, ಹುಲ್ಲೆಲ್ಲ ಹಸುಗೋಸ್ಕರ ಮಾಡ್ಕೋತಾ ಇರೋದು, ಮತ್ತು ಹಸು ಇಂದ ಬಂದಿರೋ ಗೊಬ್ಬರನೂ ಇದಕ್ಕೇ ಯೂಸ್ ಮಾಡ್ತಾ ಇರೋದು. ಫುಲ್ ಬೌಂಡ್ರಿ ಫೆನ್ಸಿಂಗ್ ಇದೆ, ರೆಡ್ ಸಾಯಿಲ್. ಇದ್ರ ಆಜು ಬಾಜು ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಖಾಲಿ ಜಾಗನೂ ಸಿಗ್ತಿದೆ, ತೊಗೊಂಡ್ಬೇಕಾದ್ರೆ ಎಕ್ಸ್ಟೆಂಡ್ ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಈ ಥರದ್ದು ಸುಮಾರು ಇನ್ನೂ ತೋಟಗಳು ಮತ್ತು ಖಾಲಿ ಜಮೀನು ಆ ಥರದ್ದೆಲ್ಲ ಇದೆ. ಮತ್ತು ಇದು ಕೆಳಗಡೆ ರೂಲಿಂಗ್ ಟೆಕ್ಸ್ಟ್ ಆಗ್ತಾಯಿದೆ ನೋಡಿ, ಇದು 100 ಎಕರ್ದು ಒಂದು ಆ್ಯಡ್ ಹಾಕ್ತಾ ಇರೋದು ನಾನು. ಅದು ಫುಲ್ಲು ಬೆಟ್ಟನೇ ಇದೆ, ಕ್ಲಿಯರ್ ಟೈಟ್ಲ್. ಅದು 25 ಲಕ್ಷ ರೂಪಾಯಿ ಒಂದು ಎಕರೆಗೆ ಅಂತ ಹೇಳ್ತಾ ಇರೋದು. ಬೆಟ್ಟ, ಕ್ಲಿಯರ್ ಟೈಟ್ಲ್, ಒಂದೇ ಫ್ಯಾಮ್ಲಿದು, ಜನರಲ್ ಕ್ಯಾಟಗಿರಿ. ನೋಡಿ, ಇದೀಗ ಸಪ್ರೇಟ್ ಒಂದು ಬೌಂಡ್ರಿ ಮಾಡಿಬಿಟ್ಟು ಇದರಲ್ಲಿ ಬಾತುಕೋಳಿ ಈ ಥರ ಬರ್ಡ್ಸ್ ಎಲ್ಲ ಸಾಕ್ತಾಯಿದ್ದಾರೆ. ನೋಡಿ, ಬೋರ್ವೆಲ್ ಇದು, ಈ ಥರದ್ದು 2 ಬೋರ್ವೆಲ್ ಇದೆ. ನೋಡಿ, ಟೀಕುಡ್ ಮಣ್ಣು ನೋಡಿ ಯಾವ ಥರ ಇದೆ. ಈ ಕಡೆ ಮಾವು, ಟೀಕ್ ಈ ಥರದ್ದೆಲ್ಲ ಜಾಸ್ತಿ ಹಾಕಿದ್ದಾರೆ. ಮಧ್ಯ ಹೋಗೋಕ್ಕೆ ರೋಡ್. ಅಲ್ಲಿ ನೋಡಿ, ಸ್ಪ್ರಿಂಗ್ಲರ್ ಹಾಕಿರೋದು ಜಾಸ್ತಿ, ಈ ಕಡೆ ಸ್ಪ್ರಿಂಗ್ಲರ್ ಹಾಕಿರೋದು, ಡ್ರಿಪ್ ಸಿಸ್ಟಮ್ ಮಾಡಿಲ್ಲ. ಇದಕ್ಕೆ ಬೇರೆ ಸಪ್ರೇಟಾಗಿ ಗೇಟ್ ಹಾಕಿದ್ದಾರೆ. ನೋಡಿ, ಟೆಂಪರರಿ ಈ ಥರ ರೂಮ್ ಕಟ್ಕೊಂಡು ಇದು ಕಿಚನ್ ಮತ್ತು ಡೈನಿಂಗ್ ಅಂತ ಮಾಡ್ಕೊಂಡಿರೋದು. ಇದು ಅವ್ರ ಮನೆಯವ್ರು ಬಂದರೆ ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗೋದು. ಈ ಸ್ಟಾರ್ಟಿಂಗಲ್ಲಿ ತೋರಿಸೋಣ ಅದೊಂದು ರೂಮು, ಮತ್ತು ದನದ ಕೊಟ್ಟಿಗೆ ಮತ್ತು ಸ್ಟೋರೇಜ್ಗೆ ಒಂದು ರೂಮು ಅಂತ ಮಾಡಿದ್ದಾರೆ. ನೋಡಿ, ಇದು ಕಿಚನ್. ಹೊರಗಡೆ ಬಂದರೆ ಡೈನಿಂಗ್. ಇನ್ನೂ ಸುಮಾರು ತೋಟಗಳೆಲ್ಲ ಇದೆ. HD ಕೋಟೆ ರೋಡಲ್ಲಿದೆ, ನಂಜನಗೂಡು ಮತ್ತು ಶ್ರೀರಂಗಪಟ್ಟಣ ಹತ್ರ ಇದೆ. ಮತ್ತು ಒಂದು KRS ಬ್ಯಾಕ್ ವಾಟ್ರಿಗೆ 3 ಎಕರೆ ಇದೆ, ಕಮರ್ಷಿಯಲ್ ಮಾಡ್ಕೋಬೋದು. ಒಂದು ಕಡೆ ಹೈವೇ, ಒಂದು ಕಡೆ ಜಲಾಶಯ. ಮತ್ತು ಒಂದು ಹೊಸದು ಒಂದು ದೇವಸ್ಥಾನ ಮಾಡಿದ್ದಾರೆ, ಫುಲ್ ಟೂರಿಸ್ಟ್ನವರೆಲ್ಲ ಬರ್ತಾಯಿರ್ತಾರೆ. ಅಲ್ಲಿ ನೋಡಿ, ಟೂರಿಸ್ಟ್ ಬೆನಿಫಿಟ್ ತಗೊಳ್ಳಂಗಿದ್ರೆ ಅದೂ 3 ಎಕರೆ ಕಾವೇರಿ ಜಲಾಶಯಕ್ಕೆ ಕಮರ್ಷಿಯಲ್ ಮಾಡ್ಕೋಬೋದು. ಕಮರ್ಷಿಯಲ್ಗೆ ಆಪ್ಷನ್ ಇದೆ ಇಲ್ಲಿ. ನೋಡಿ, ಫುಲ್ ರೆಡ್ ಸಾಯಿಲ್.
ಇವರು ಕೊಡ್ತಾಯಿರಲಿಲ್ಲ, ಇವರೇ ಬೆಳೆಸಿ ಡೆವಲಪ್ ಮಾಡಿರೋದು. ಸುಮಾರು ಒಂದು 7 ವರ್ಷದಿಂದ ಬೆಳೆಸಿರೋ ತೋಟ ಇದು. ನೋಡಿ, ಈ ಥರ ಸ್ಪ್ರಿಂಗ್ಲರ್ ಹಾಕಿದ್ದಾರೆ. ಈ ಕೆಲವು ಕಡೆ ಡ್ರಿಪ್ ಮಾಡ್ತಾರೆ, ಕೆಲವು ಕಡೆ ಈ ಥರ ಸ್ಪ್ರಿಂಗ್ಲರ್ ಮಾಡಿಬಿಡ್ತಾರೆ. ಇದಕ್ಕೂ ಗ್ರಾಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು. ಇದಕ್ಕೂ ಗ್ರಾಸ್ ಏನಾರು ಹಾಕ್ತಾರೆ, ಮತ್ತು ತರಕಾರಿ ಬೆಳೆಸೋಕ್ಕೂ ಸ್ವಲ್ಪ ಜಾಗ ಮಾಡ್ಕೊಂಡಿದ್ದಾರೆ. ಮೈಸೂರಲ್ಲಿ ಹೊಸ ಮನೆಗಳೂ ಇದೆ. ಫಾರ್ಮ್ ಹೌಸ್ ಮತ್ತು ವಿಲ್ಲಾ ಪ್ಲಾಟ್ಸ್ ಈ ಥರದ್ದೆಲ್ಲ ಇದೆ ನನ್ನ ಹತ್ರ. ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಮತ್ತು ಈ ಥರ ರಿಯಲ್ ಎಸ್ಟೇಟಲ್ಲಿ ಅಮೌಂಟ್ ಹಾಕಿ ಯಾವುದೋ ದುಡ್ಡು ಬಂದಿರ್ತದೆ, ಮನೆ ಎಲ್ಲ ಸೇಲ್ ಮಾಡಿ ಏನೋ ಬಂದಿರ್ತಲ್ಲ, ಅಂಥವ್ರಿಗೆ ಬಿಸ್ನೆಸ್ ಏನೂ ಅಡ್ಜಸ್ಟ್ ಆಗೋಲ್ಲ. ಸೊ ಅಂಥವ್ರಿಗೆ ಐಡಿಯಾನೂ ಇರೋಕ್ಕಿಲ್ಲ. ಅಂಥವ್ರು ಇದ್ದರೆ ರಿಯಲ್ ಎಸ್ಟೇಟಲ್ಲಿ ನಾವು ಬೆನಿಫಿಟ್ ಮಾಡಬೇಕು ಅಂದರೆ ನಮಗೆ ಸಂಪರ್ಕ ಮಾಡಿ, ಅದನ್ನು ಹೇಳ್ಕೊಡ್ತೀನಿ ನಾನು.